ನಮಸ್ತೆ, ಜೈ ಶ್ರೀರಾಮ್. ನಾನು ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ 12/12 ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ಪೋರ್ಟಲ್, ಕಡೆಯ ಪೋರ್ಟಲ್, ಈ ವರ್ಷದ ಕೊನೆಯ ಪೋರ್ಟಲ್ನ ರೀಚ್ ಆಗಿದ್ದೀವಿ. ಸೊ ಯಾರ್ಯಾರು 11 ಪೋರ್ಟಲ್ನ ಮಿಸ್ ಮಾಡ್ಕೊಂಡಿದ್ರಿ, ಈ 4 ಸ್ಟೆಪ್ಸ್ನ ಮಾಡೋದ್ರಿಂದ ಭಾಳ ಅದ್ಭುತವಾಗಿ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧಿ ಮಾಡ್ಕೊಬೋದು. ಮೊದಲನೇದು ಬಂದ್ಬಿಟ್ಟು ಇಂಟೆನ್ಷನ್ ಲಾಕ್ ಅಂತ ಕರಿತೀವಿ. ಇಂಟೆನ್ಷನ್ ಲಾಕ್ ಅಂದರೆ ಏನು ಅಂದರೆ, ನಿಮ್ಮ ಇಷ್ಟಾರ್ಥ ಅಂದರೆ ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ಒಂದು ಜಾಬ್ ಬೇಕು. ಸೊ ಏನೇ ಬೇಕಿದ್ರೂ ಕೂಡ ಒಂದು ವಿಷಯನ ನೀವು ಆ ಇಂಟೆನ್ಷನ್ನ ಲಾಕ್ ಮಾಡ್ಕೊಬೇಕು. ಪದೇ ಪದೇ ಕನ್ಫ್ಯೂಸ್ ಆಗಿಬಿಡಿ. ಒಂದ್ಸಲ ಕಾರ್ ಬೇಕು, ಒಂದ್ಸಲ ಮನೆ ಬೇಕು, ಒಂದ್ಸಲ ಇನ್ನೊಂದೇನೋ ಬೇಕು ಅನ್ನೋದನ್ನ ಗೊಂದಲ ಇಟ್ಕೊಂಬಿಡಿ. ಒಂದು ವಿಷಯನ ಇಂಟೆನ್ಷನ್ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಅಲೈನ್ಮೆಂಟ್. ನಿಮ್ಮ ಏನು ವಿಶ್ ಇದೆ ಅದು ಆಲ್ರೆಡಿ ಆಗ್ತಾ ಇದೆ ಅನ್ನೋ, ನೆರವೇರ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಮೈಂಡ್ ಶಿಫ್ಟ್ ಮಾಡ್ಕೊಬೇಕಾಗತ್ತೆ. ಮೂರನೇದು ಬಂದ್ಬಿಟ್ಟು ಮೈಂಡ್ ಶಿಫ್ಟ್ ಅಂತ ಕರಿತೀವಿ. ಅಂದರೆ ಅಥವಾ ಮೈಂಡ್ ಶಿಫ್ಟ್ ಅಥವಾ ಟೈಮ್ ಲೈನ್ ಶಿಫ್ಟ್ ಅಂತ ಅಂತೀವಿ. ಟೈಮ್ ಲೈನ್ ಶಿಫ್ಟ್ ಅಂದರೆ ಏನು, ಆಲ್ರೆಡಿ ಆಗೋಗಿದೆ ಅನ್ನೋ ರೀತಿಯಲ್ಲಿ, ಅಂದರೆ ಆಲ್ರೆಡಿ ಮನೆ ಕಟ್ಸ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಪಂಚೇಂದ್ರಿಯಗಳಿಂದ ಅದನ್ನು ಫೀಲ್ ಮಾಡ್ಕೊಬೇಕು. ಅಂದರೆ ನಿಮ್ಮ ಟಚ್ ಆಗಲಿ, ಫೀಲ್ ಆಗಲಿ, ಸ್ಮೆಲ್ ಆಗಲಿ, ಸೆನ್ಸ್ ಆಗಲಿ, ಇವೆಲ್ಲವಲ್ಲೂ ಕೂಡ ಅದನ್ನು ಜೀವಿಸಬೇಕಾಗತ್ತೆ. ಅಂದರೆ ಒಂದು ಕಾರ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಕಾರ್ ಒಳಗಡೆ ಕೂತಿರೋಂಗೆ, ಕಾರ್ ಕಲರ್ನ ಅಸ್ಯೂಮ್ ಮಾಡ್ಕೊಳ್ಳೋಂಗೆ, ಕಾರ್ ಸ್ಟಿಯರಿಂಗ್ ಇಟ್ಕೊಂಡು ಆ ಫೀಲನ್ನು ಫೀಲ್ ಮಾಡೋ ಥರ, ಅಥವಾ ಆ ಕಾರ್ ಹೊಸ ಸೀಟಿನ ಕವರ್ ಸ್ಮೆಲ್ಲನ್ನು ಫೀಲ್ ಮಾಡೋ ಥರ, ಅದನ್ನು ಮುಟ್ತಾ ಇರೋ ಥರ, ಈ ಥರ ಪಂಚೇಂದ್ರಿಯಲ್ಲೂ ಕೂಡ ಅದನ್ನು ಫೀಲ್ ಮಾಡೋ ರೀತಿ ನೀವು ಅದನ್ನು ಅಲೈನ್ ಆಗಬೇಕು. ಸೊ 4ನೇ ಸ್ಟೆಪ್ ಬಂದ್ಬಿಟ್ಟು ಪೇಪರ್ ಮೆಥಡ್ ಅಂತ ಕರಿತೀವಿ. ಅಂದರೆ 12ನೇ ತಿಂಗಳು 12ನೇ ತಾರೀಕು 12 ಗಂಟೆ 12 ನಿಮಿಷ 12 ಸೆಕೆಂಡ್ಗೆ ಬರಿಬೇಕಾಗತ್ತೆ. ನಿಮ್ಮ ಏನು ವಿಶ್ ಇದೆ ಅದನ್ನು 12 ಬಾರಿ ಬರೆದು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.